ರಷ್ಯನ್ ಆಥರ್ ಒಬ್ಬ ಫೆಡರ್ ಡಾಸ್ಟೋವ್ಸ್ಕಿ ಅಂತಿದ್ದಾನೆ. ಅವನ ಪುಸ್ತಕಗಳು ನಿಮಗೆ ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್, ಇಡಿಯಟ್ ಆ್ಯಂಡ್ ದೆನ್ ಬ್ರದರ್ಸ್ ಕರ್ಮೋಸೋವ್ ಅಂತ ಒಂದು ಪುಸ್ತಕ ಇದೆ. ಅಫ್ಕೋರ್ಸ್ he is known for human psychology. They always say that this subject got evolved after he wrote his books ಅಂತ. ಅಂದರೆ ಡಾಸ್ಟೋವ್ಸ್ಕಿ ನಾವೆಲ್ಸ್ ಬರೆದ ನಂತರ ಸೈಕಾಲಜಿ ಸಬ್ಜೆಕ್ಟ್ ಎವಾಲ್ವ್ ಆಯಿತು ಅಂತ. ರಷ್ಯನ್ ಆಥರ್ಸ್ ಭಾಳ ಪ್ರೀತಿಸಿದ್ದು ಒಂದೇ ಕಾರಣಕ್ಕೆ, ಅಂದರೆ ಇಲ್ಲಿಯ ಮನಸ್ಥಿತಿಗೂ ರಷ್ಯಾದ ಮನಸ್ಥಿತಿಗೂ ಎಲ್ಲ ಭಾಳ ಹತ್ತಿರ ಇದೆ ಅಂತ ಅನ್ನಿಸ್ತು. ಅಂದರೆ ದೃಷ್ಟಿಕೋನಗಳು ಭಾಳ ಹತ್ತಿರ ಇದೆ. ಅಲ್ಲೂ ಕೂಡ ದ ಫಿಲಾಸಫಿ ಈಸ್ ಮೋರ್ ಆಫ್ ದ ಈಸ್ಟ್, ಲೆಸ್ ಆಫ್ ದ ವೆಸ್ಟ್. ನನಗೆ ಗೊತ್ತಿರೋ ಮಟ್ಟಿಗೆ ನೀವು ರಷ್ಯನ್ ಆಥರ್ಸ್ ಇಂದ ಸಾಕಷ್ಟು ಅಂದ್ರೆ ಅವರ ಪುಸ್ತಕಗಳನ್ನು ಸಾಕಷ್ಟು ಓದಿದ್ದೀರಾ. ಮೇನ್ ಆಗಿ ಬಂದದ್ದು ಇದಕ್ಕಿಂತ ಜಾಸ್ತಿ ಲಿಟ್ರೇಚರ್ ನಮಗೆಲ್ಲ ಪರಿಚಯ ಆದದ್ದು ತ್ರಿವೇಣಿ ಎಂ ಕೆ ಇಂದಿರಾ, ಆರ್ಯಾಮ ಪಟ್ಟಾಭಿ, ಕಾಕೋಡು ಸರೋಜರಾವ್, ಅಲ್ಲಿಂದಲೇ ನಮಗೆ ಅಂದರೆ ಸಾಹಿತ್ಯದ ಪರಿಚಯ ಶುರುವಾದದ್ದೇ ಅಲ್ಲಿ, ಕನ್ನಡ ಸಾಹಿತ್ಯದ ಪರಿಚಯ. ನಂತರ ಆನಕ್ರು, ತಾರಾಸು, ರಾಮಮೂರ್ತಿ, ಇವು ಕೆಲವು ಹೆಸರುಗಳು. ಪ್ರಾಯಶಃ ಅದಾದ ನಂತರ ಬಂದದ್ದು ಕಾರಂತ, ಬೇಂದ್ರೆ, ಶಿವರಾಮ್ ಕಾರಂತರು, ಬೇಂದ್ರೆ ಅವರು, ಮತ್ತು ಕುವೆಂಪು, ಪೂರ್ಣಚಂದ್ರ ತೇಜಸ್ವಿ, ಹೆಮಿಂಗ್ವೇ ಭಾಳ ಪ್ರೀತಿಸಿ ಓದಿದ್ದೇನೆ, ಜಾರ್ಜ್ ಆರ್ವೆಲ್ ಓದಿದ್ದೆ, ಸ್ಟೀನ್ ಬಕ್ಕು ಅಂದರೆ ಭಾಳ ಪ್ರೀತಿಯಿಂದ ಓದಿದ್ದೇನೆ. ಶೇಕ್ಸ್ಪಿಯರ್ ನಿಮಗೆ ಥಿಯೇಟ್ರಿಗೆ ನೆಂಟರ್ಸ್ಗೆ ಬಂದ ಮೇಲೆ ಶೇಕ್ಸ್ಪಿಯರ್ ಓದಿದ್ದು ಬಂತ ಅಷ್ಟೇ ನಾನೇ ಅಂತ. ರಷ್ಯಾದಲ್ಲಿ ಮಾತ್ರ ಕಂಟಿನ್ಯೂಸ್ ಆಗಿ ಹೆಚ್ಚು ಕಮ್ಮಿ ಎಲ್ಲ ಆಥರ್ಸ್ದು ಓದಿದೆ ಅಂತ ಕಾಣುತ್ತೆ. ಗೋಗೋಲು, ಪುಷ್ಕಿನ್ನು, ಟರ್ಗೆನೆವ್, ಟಾಲ್ಸ್ಟಾಯ್, ಗಾರ್ಕಿ, ಚೆಕೋವ್, ಸೋಲ್ಜೆನಿಟ್ಸಿನ್, ಡಾಸ್ಟೋವ್ಸ್ಕಿ, ಶೋಲೋಕೋವ್. ಸ್ಟಾಲಿನ್ ಪೀರಿಯಡ್ಡಲ್ಲಿ ಬಂದದ್ದು ಯಾರು ಸೋಲ್ಜೆನಿಟ್ಸಿನ್ ಬರಿತಾ ಇದ್ದಿದ್ದು. ಅವನ ನಂತರ ಕ್ಲಾಸಿಕ್ಸ್ ಮತ್ತೆ ಬರಲೇ ಇಲ್ಲ. ಅಲ್ಲೂ ಎಲ್ಲೋ ಒಂದು ಕಡೆ ವ್ಯವಸ್ಥೆ ನಿಧಾನವಾಗಿ ಕಮ್ಯುನಿಸ್ಟ್ಗಳು ಬಂದು, ಅಂದರೆ ಕಮ್ಯುನಿಸ್ಟ್ ಸಿದ್ಧಾಂತ ಮುನ್ನೆಲೆಗೆ ಬಂದಾಗ ಸೋಷಿಯಲ್ ಲೈಫ್ ಸತ್ತೋಯ್ತು. ಆದರೆ ಅದೇ ನೋಡಿ, ಕನ್ನಡದಲ್ಲಿ ನಿಮಗೆ ನಾವು ಕುವೆಂಪು ಅಂತಿದ್ವಿ, ದ ರಾ ಬೇಂದ್ರೆ ಅಂದ್ವಿ, ಶಿವರಾಮ್ ಕಾರಂತರು ಆಯಿತು, ಪೂರ್ಣಚಂದ್ರ ತೇಜಸ್ವಿ ಮಾತಾಡಿದ್ವಿ, ಎಸ್.ಎಲ್. ಭೈರಪ್ಪನವ್ರನ್ನ ಮಾತಾಡಿದ್ವಿ. ಅಲ್ಲಿಗೆ ಮುಗಿದೋಯ್ತು ಅನ್ನೋ ಥರ ಅನ್ನೋ ಹಂಗಿಲ್ಲ ಇಲ್ಲಿ. ಈಗ ಇತ್ತೀಚೆಗೆ ಮಾಗಧ ಅಂತ ಒಂದು ಪುಸ್ತಕ ಬಂದಿದೆ, ಸಹನಾ ವಿಜಯಕುಮಾರ್ ಬರೆದಿದ್ದಾರೆ. ಪ್ರಾಯಶಃ ಆ ಪ್ಯಾಟ್ರನ್ ಇತ್ತಲ್ಲ, ಅಂದರೆ ಅದೊಂದು ಹರಿವು ಇತ್ತಲ್ಲ, ಸಾಹಿತ್ಯದ ಹರಿವು ಇದೆಯಲ್ಲ, ಅದು ಅಷ್ಟೇ ಸಾಂದ್ರತೆಯಲ್ಲಿ ಅಷ್ಟೇ ಗಾಢವಾಗಿ ಇನ್ನೂ ಮುಂದುವರಿತಿದೆ ಅಂತ ಗೊತ್ತಾಗುತ್ತೆ.